ತುಮಕೂರಿನ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ. ತುಮಕೂರು ನಗರದ ಜೆಡಿಎಸ್ಗೆ ನೂತನ ಸಾರಥಿ. ನಾನು ರಾಜಕಾರಣಕ್ಕೆ ಬಂದು 1983ರಿಂದನೇ ಅವಾಗಲಿಂದನೂ ಕೂಡ ನಾವು ಜನತಾದಳದಲ್ಲೇ ನಾವು ಮುಂದುವರ್ಕೊಂಡು ಬಂದಂಥ ವ್ಯಕ್ತಿಗಳು ನಾವು. ಹಿರಿಯ ನಾಯಕನಿಗೆ ಹೊಸ ಜವಾಬ್ದಾರಿ ಕೊಟ್ಟ ಜೆಡಿಎಸ್. ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆಗಳು ಸಮೀಪಿಸ್ತಾ ಇದ್ದು ತುಮಕೂರಿನ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಯಾಗ್ತಾ ಇದೆ. ತಳಮಟ್ಟದಲ್ಲಿ ಜೆಡಿಎಸ್ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಹೊಸ ನಾಯಕರನ್ನ ಆಯ್ಕೆ ಮಾಡಲಾಗ್ತಾ ಇದೆ. ತುಮಕೂರು ಜಿಲ್ಲಾ ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಎಚ್ ನಿಂಗಪ್ಪ ಅವರು ಆಯ್ಕೆಯಾದ ಬೆನ್ನಲ್ಲೇ ಇದೀಗ ತುಮಕೂರು ನಗರಾಧ್ಯಕ್ಷ ಪಟ್ಟವನ್ನ ಪಕ್ಷದ ಹಿರಿಯ ನಾಯಕ ಜೈರಾಮುಗೆ ನೀಡಲಾಗಿದೆ. ಜೆಡಿಎಸ್ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಹಳೆಯ ಹಾಗೂ ಹಿರಿಯ ನಾಯಕರಿಗೆ ಪಕ್ಷದ ವರಿಷ್ಠರು ಹೊಸ ಜವಾಬ್ದಾರಿಯನ್ನ ನೀಡ್ತಾ ಇದ್ದಾರೆ. ಅದರಂತೆ ಕಳೆದ ಕೆಲ ತಿಂಗಳ ಹಿಂದಷ್ಟೇ ತುಮಕೂರು ಜಿಲ್ಲಾ ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ನಿಂಗಪ್ಪ ಅವರನ್ನ ಆಯ್ಕೆ ಮಾಡುವ ಮೂಲಕ ಪಕ್ಷದ ಜವಾಬ್ದಾರಿಯನ್ನ ನೀಡಲಾಗಿದೆ. ಅದರಂತೆ ನಗರಾಧ್ಯಕ್ಷರನ್ನಾಗಿ ಜೈರಾಮು ಅವರನ್ನ ಆಯ್ಕೆ ಮಾಡಿ ಹೊಸ ಜವಾಬ್ದಾರಿಯನ್ನ ನೀಡುವ ಮೂಲಕ ಪಕ್ಷ ಬಲವರ್ಧನೆಗೆ ಮುಂದಾಗಲಾಗಿದೆ. ಇನ್ನು ತುಮಕೂರು ನಗರದ ಶ್ರೀನಗರ ನಿವಾಸಿಯಾಗಿರೋ ಜೈರಾಮು ಅವರು 1983ರಿಂದಲೂ ಜೆಡಿಎಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾರೆ. 1990ರಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಅವರು 1996ರಲ್ಲಿ ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಜನಸೇವೆ ಮಾಡಿದ್ದಾರೆ. ಅಲ್ಲದೆ 2008ರಲ್ಲಿ ನಿಂಗಪ್ಪ ಅವರು ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿದ್ದ ವೇಳೆ ಜೈರಾಮು ಅವರು ನಗರಾಧ್ಯಕ್ಷರಾಗಿದ್ದು ಇದೀಗ ಅಂತಹದ್ದೇ ಸಂದರ್ಭ ಮರುಕಳಿಸಿದೆ. ಜೈರಾಮು ಅವರು ಜೊತೆಗೆ ಕಾರ್ಯದರ್ಶಿ, ಜಿಲ್ಲಾ ಖಜಾನ್ಸಿ ಸೇರಿದಂತೆ ಅನೇಕ ಪ್ರಮುಖ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಈವರೆಗೂ 7ರಿಂದ 8 ಜಿಲ್ಲಾಧ್ಯಕ್ಷರೊಂದಿಗೆ ತಮ್ಮ ಸೇವೆಯನ್ನ ಮುಂದುವರೆಸಿರೋ ಜೈರಾಮು ಅವರು ಜೆಡಿಎಸ್ ಪಕ್ಷ ಸಂಘಟನೆಗೆ ತಮ್ಮದೇ ಆದ ಮಹತ್ವದ ಕೊಡುಗೆ ನೀಡಿದ್ದಾರೆ. ಇನ್ನು ನೂತನ ಜವಾಬ್ದಾರಿ ಸಿಕ್ಕ ಕೂಡಲೇ ಕಾರ್ಯಪ್ರವೃತ್ತರಾದ ಜೈರಾಮು ಅವರು ತುಮಕೂರು ನಗರ ಹಾಗೂ ಗ್ರಾಮಾಂತರ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಜೆಡಿಎಸ್ ಕಚೇರಿಯಲ್ಲಿ ಸಹಾಯ ಮಾಡಿ ಆರಂಭಿಸುತ್ತೇವೆ. ಮುಂಬರುವ ಚುನಾವಣೆ ಹಾಗೂ ವಾರ್ಡ್ ಮಟ್ಟದ ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ತೇವೆ. ಸದಸ್ಯತ್ವ ಅಭಿಯಾನವನ್ನ ಶೀಘ್ರದಲ್ಲೇ ಪ್ರಾರಂಭಿಸಲಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ನಾನು ರಾಜಕಾರಣಕ್ಕೆ ಬಂದು 1983ರಿಂದನೇ ನಾವು ರಾಜಕಾರಣಕ್ಕೆ ಪ್ರವೇಶ ಮಾಡಿದವರು. ನಾವು ನಮ್ಮ ಸ್ನೇಹಿತರುಗಳು ಎಲ್ಲ ಅವಾಗಲಿಂದನೂ ಕೂಡ ನಾವು ಜನತಾದಳದಲ್ಲೇ ನಾವು ಮುಂದುವರ್ಕೊಂಡು ಬಂದಂಥ ವ್ಯಕ್ತಿಗಳು ನಾವು. ನಾನು ಪ್ರಪ್ರಥಮವರೆಗೆ ನಾನು ಈಗ 1990ರಲ್ಲಿ ನಾನು ಮೊದಲನೇ ಬಾರಿಗೆ ನಾನು ನಗರಸಭಾ ಸದಸ್ಯನಾದೆ. 90ರಿಂದ 96ರಲ್ಲಿ ನಾನು ತಿರ್ಗಾ ರಿಪೀಟ್ ನಾವು ವಾರ್ಡ್ ವೈಸು ವಿಂಗಡಣೆ ಆದಾಗ 96ರಲ್ಲೂ ನಾನು ನಗರಸಭಾ ಸದಸ್ಯನಾಗಿ ನಗರಸಭಾ ಅಧ್ಯಕ್ಷನಾದೆ. 96ರಲ್ಲಾಗೂ ಕೂಡ ನಾವು ಪಕ್ಷ ಸಂಘಟನೆ ಮುಖೇನನೇ ನಾವು ಜನತಾದಳದಲ್ಲೇ ಮುಂದುವರಿತಾ ಬಂದಿದ್ದೀನಿ. ಆಮೇಲೆ 2008ರಲ್ಲೂ ಕೂಡ ನಾನು ಸನ್ಮಾನ್ಯ ಶ್ರೀ ಜಿಲ್ಲಾಧ್ಯಕ್ಷರು, ಈಗಿನ ಜಿಲ್ಲಾಧ್ಯಕ್ಷರು, ಅವಾಗಲೂ ಜಿಲ್ಲಾಧ್ಯಕ್ಷರಾಗಿದ್ದರು. ಆ ಅಧ್ಯಕ್ಷರಾಗಿರೋ ಸಂದರ್ಭದಲ್ಲೂ ಕೂಡ ನಾನು ಕೂಡ ನಗರಾಧ್ಯಕ್ಷರಾಗಿ 3-4 ವರ್ಷ ಕೆಲಸ ಮಾಡಿದ್ದೀನಿ. ನಾನು ಇದೇ ತುಮಕೂರಿನಲ್ಲೇ ಮಾಡಿದ್ದೀನಿ. 96ರಲ್ಲಿ ನಗರಸಭಾ ಅಧ್ಯಕ್ಷನಾಗಿ ಇಡೀ ವಾರ್ಡಲ್ಲಿ ನಮಗೆ ನಾವು ಅಧಿಕಾರ ಸ್ವೀಕಾರ ಮಾಡಿದಾಗಂತೂ ಭಾಳ ಕೇರ್ ಸಿಟಿ ಇತ್ತು. ಆ ಕೇರ್ ಸಿಟಿನ ನಿಭಾಯಿಸೋದಕ್ಕೆ ಒಂದು ಬೋರ್ಗಳು ಹಾಕ್ಸ್ಬಿಟ್ಟು ಸುಮಾರು ನಾವು 100ಕ್ಕೂ ಮೇಲೆ ನಾವು ಬೋರ್ವೆಲ್ ಕೊರೆಸಿದ್ದೀವಿ ಆ ಕೇರ್ ಸಿಟಿನ ನೀಗಿಸೋದಕ್ಕೆ. ಆಮೇಲೆ 15-20 ಟ್ಯಾಂಕರ್ಗಳು ತಗೊಂಡು ಇಡೀ ನಗರದಲ್ಲಿ ನೀರನ್ನು ಸರಬರಾಜು ಮಾಡಿರೋದು ಸುಮಾರು ಜನತೆಗೆ ಗೊತ್ತುಂಟು. ಸವಾಲು ಅನ್ನೋ ಪ್ರಶ್ನೆಗಿಂತ ನಾವು ಈಗ ಮುಂದೆ ನಮ್ಮ ನಗರ ಪಾಲಿಕೆಯಲ್ಲಿ ಹಿಂದೆ ನಾವು 1996ರಲ್ಲಿ ನಾವು ಅಧಿಕಾರ ಮಾಡಿದೋ. ಮೊನ್ನೆ ನಮ್ಮ 2 ಸಲ ಡೆಪ್ಟಿ ಮೇಯರು ಜನತಾದಳದಿಂದ ನರಸಿಂಹಮೂರ್ತಿಯವರಾಗಿದ್ದರು. ಅದರಿಂದ ಇವರು ನಮ್ಮ ರವೀಶ್ ಅವ್ರ ಪತ್ನಿ ಅವರಾಗಿದ್ದರು. ಅದನ್ನು ಬಿಟ್ಟರೆ ಇನ್ಯಾವುದು ನಮಗೆ ನಗರಸಭೆಯಲ್ಲಿ ಅಧಿಕಾರ ಸಿಕ್ಕಿಲ್ಲ. ಮುಂದೆ ನಾವು 35 ವಾರ್ಡು ಆದರೂ ಕೂಡ ಮತ್ತು 40 ಆಗ್ತಿದ್ದೋ 50 ಆಗ್ತಿದ್ದೋ ಅದು ಎರಡನೇ ಭಾಗ. ಎಷ್ಟು ವಾರ್ಡ್ ಇದೆಯೋ ಅದನ್ನು ಅತಿ ಶೀಘ್ರದಲ್ಲಿ ಸರ್ಕಾರದವರು ಚುನಾವಣೆ ಮಾಡಬೇಕು.
ಅಲ್ಲಿ ನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರನ ಅಧಿಕಾರಿಶಾಹಿಗಳನ್ನ ಯಾರನ್ನೂ ತಡೆ ಮಾಡೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಆ ಥರ ಆಗ್ತಿದೆ. ಭಾಳ ತುಮಕೂರು ಜನ ಭಾಳ ಮತದಾರರು ಭಾಳ ನೊಂದ್ಬಿಟ್ಟಿದ್ದಾರೆ. ಏನಪ್ಪ ಈ ಥರ ಬಂದು ಸರ್ಕಾರ ಈ ಥರ ನಮಗೆ ನೋವಾಗ್ತಿದೆ ಅಂತ. ಏನು ಮಾಡ್ತಾರೆ? ತಿನ್ನೋಕ್ಕೆ ಅನ್ನ ಇಲ್ಲ, ಮಲಗೋದಕ್ಕೆ ಜಾಗ ಇಲ್ಲ. ಅಂಥ ಸ್ಥಿತಿನಲ್ಲಿ ಇವರು ಏಕಾಏಕಿ ಅಷ್ಟಕ್ಕೆ ಏಕಾತ ಬಿಕಾತೆಗೆ ಡಬಲ್ ಪೇಮೆಂಟ್ಗಳು ಅವೆಲ್ಲ ಮಾಡ್ಕೊಂಡು ಕುಂತ್ಕೊಂಡ್ರೆ ಎಲ್ಲಿ ತರ್ತಾರೆ ಜನ ದುಡ್ಡು ಎಲ್ಲಿ ತರ್ತಾರೆ? ಒಟ್ನಲ್ಲಿ ಜೈರಾಮು ಅವರನ್ನ ಜೆಡಿಎಸ್ನ ನಗರದ ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ತುಮಕೂರು ಜೆಡಿಎಸ್ ಸಂಘಟನೆಗೆ ಹೊಸ ಚೈತನ್ಯ ಸಿಗಲಿದೆ. ಇನ್ನು ಜೈರಾಮು ಅವರಿಗೆ ಮಾಜಿ ನಗರಸಭಾ ಸದಸ್ಯರಾದ ಟಿ.ಎ. ಬಾಲಕೃಷ್ಣ, ಪಕ್ಷದ ಮುಖಂಡರಾದ ಪ್ರಮೋದ್ ಗೌಡ, ಮೋಹನ್ ಕುಮಾರ್ ಹಾಗೂ ನರಸಿಂಹರಾಜು, ಮಂಜುನಾಥ್ ಅಭಿನಂದನೆ ಸಲ್ಲಿಸಿದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.